ನಮಸ್ಕಾರ. ಯುವ ಸ್ಫೂರ್ತಿ ವೆಂಚರ್ಸ್ ಕಡೆಯಿಂದ ನಿಮಗೆ ಒಂದು ಲಿಂಕ್ ಬಂದಿರುತ್ತೆ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡ್ತೀರಾ. ನಿಮ್ಮ ಹೋಮ್ ಸ್ಕ್ರೀನ್ ಮೇಲೆ ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋ ಪೇಜ್ ಓಪನ್ ಆದಾಗ ಅಲ್ಲಿ ನಿಮ್ಮ ID ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕಬೇಕು. ಇಲ್ಲಿ ನನ್ನ ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕ್ತಾ ಇದ್ದೀನಿ. ನಾನು ನನ್ನ ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕಿದ್ದೀನಿ. ಇವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ID ಓಪನ್ ಆಗುತ್ತೆ. ಇದು ನನ್ನ ಬಿಸ್ನೆಸ್ ಪ್ರೊಫೈಲ್ ಆಗಿದೆ. ಈಗ ನಾವು ಏನು ಮಾಡೋಣ ಅಂದರೆ ಈ ಬಿಸ್ನೆಸ್ ಪ್ರೊಫೈಲನ್ನು ಹೋಮ್ ಸ್ಕ್ರೀನ್ ಮಾಡ್ಕೊಳ್ಳೋಣ. ಅಂದರೆ ಪದೇ ಪದೇ ನಾವು ಓಪನ್ ಮಾಡುವಾಗ ಪ್ರತಿ ಕ್ಷಣವೂ ನಾವು ಲಿಂಕ್ ಥ್ರೂ ಓಪನ್ ಮಾಡೋಕ್ಕೆ ನಮ್ಗೆ ಕಷ್ಟ ಆಗ್ತಿರುತ್ತೆ. ಅದನ್ನು ನಾವು ಹೋಮ್ ಪ್ರೊಫೈಲ್ ಮಾಡಿಕೊಂಡಾಗ, ಹೋಮ್ ಪೇಜಲ್ಲಿ ಇಟ್ಕೊಂಡಾಗ ಅದು ಒಂದು ಆ್ಯಪ್ ರೀತಿ ವರ್ಕ್ ಮಾಡುತ್ತೆ. ಅದು ನಮಗೆ ಸುಲಭವಾಗಿ ಪದೇ ಪದೇ ನಾವು ಲಾಗಿನ್ ಮಾಡೋಕ್ಕೆ ಈಸಿ ಆಗುತ್ತೆ. ಕೆಳಗಡೆ ಲಾಗೌಟ್ ಅಂತ ಆಪ್ಷನ್ ಇದೆ. ಲಾಗೌಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ನನ್ನ ಲಾಗ್ ಪ್ರೊಫೈಲಿಂದ ಲಾಗೌಟ್ ಆಗಿದ್ದೇನೆ. ಇದು ನನ್ನ ಕಂಪನಿಯ ಹೋಮ್ ಸ್ಕ್ರೀನ್ ಆಗಿದೆ. ಇದನ್ನು ನಾವು ನಮ್ಮ ಮೊಬೈಲಲ್ಲಿ ಹೋಮ್ ಸ್ಕ್ರೀನ್ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಏನು ಮಾಡಬೇಕು, ನಾನು ಸ್ಯಾಮ್ಸಂಗ್ ಫೋನ್ ಆಗಿರೋದ್ರಿಂದ ಇದು ಕೆಳಗಡೆ ಬಾರಲ್ಲಿದೆ. ಇಲ್ಲಿದೆ ನೋಡಿ, ಕೆಳಗಡೆ ಬಾರಲ್ಲಿದೆ. ಇದು ಕೆಲವೊಬ್ಬರು ಮೊಬೈಲಲ್ಲಿ ಇಲ್ಲಿ ಮೇಲ್ಗಡೆ ಮೂಲೆಯಲ್ಲಿ ಇರುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡಬೇಕು ಎಲ್ಲಿರುತ್ತೆ ಅಂತ. ಅಲ್ಲಿ ಕ್ಲಿಕ್ ಮಾಡಬೇಕು. ಈಗ ನಾನು ಕ್ಲಿಕ್ ಮಾಡಿದೆ. ಇಲ್ಲಿ ಆ್ಯಡ್ ಟು ಅಂತ ಆಪ್ಷನ್ ಇದೆ. ಇಲ್ಲಿ ನೋಡಬೇಕು, ನಿಮಗೆ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಆಪ್ಷನ್ ಇರುತ್ತೆ. ನನಗೆ ಇಲ್ಲಿ ಈ ಥರ ಹೋಮ್ ಸ್ಕ್ರೀನ್ ಆಪ್ಷನ್ ಇದೆ. ಇಲ್ಲಿ ನಾನು ಇದನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ಆಪ್ಷನ್ ಇದೆ ನೋಡಿ, ಹೋಮ್ ಸ್ಕ್ರೀನ್ ಅಂತ. ಇಲ್ಲಿ ಹೋಮ್ ಸ್ಕ್ರೀನ್ ಅಂತ ಆಪ್ಷನ್ ಇದೆ. ನಾನು ಇದನ್ನು ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲಿ ಹೆಸರನ್ನು ಆಟೋಮೆಟಿಕಾಗಿ ತೊಗೊಂಡಿದೆ. ಅಂದರೆ ಇದು ವೆಬ್ಸೈಟ್ ಹೆಸರು ಏನಿದೆ ಅದನ್ನು ಅದು ತೋರಿಸ್ತಾ ಇದೆ. ಅಲ್ಲಿ ಆ್ಯಡ್ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಹೋಮ್ ಸ್ಕ್ರೀನ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಹೋಮ್ ಸ್ಕ್ರೀನ್ಗೆ ಬಂದಿದೆ. ಈಗ ಇಲ್ಲಿ ನೋಡಿ, ಹೋಮ್ ಸ್ಕ್ರೀನಲ್ಲಿದೆ. ಈಗ ನಾನು ನೇರವಾಗಿ ಲಿಂಕ್ ಬಳಸ್ದೇನೆ. ಅಂದರೆ ನಾನು ವಾಟ್ಸಪ್ಗೆ ಹೋಗಿ ಪದೇ ಪದೇ ನಿಮ್ಗೆ ತೋರಿಸ್ತೀನಿ. ಈಗ ನಮ್ಗೆ ಯಾರು ಲಿಂಕ್ ಕಳಿಸಿ ವಾಟ್ಸಪ್ಪಿಗೆ ಹೋಗಿ ಈ ಲಿಂಕನ್ನು ಕ್ಲಿಕ್ ಮಾಡಿ, ಇಲ್ಲಿದೆಯಲ್ಲ ಈ ಲಿಂಕನ್ನು ಕ್ಲಿಕ್ ಮಾಡಿ ಓಪನ್ ಮಾಡೋದಕ್ಕಿಂತ ನೇರವಾಗಿ ನಮ್ಮ ಹೋಮ್ ಸ್ಕ್ರೀನಲ್ಲಿ ಇರುವ ಆ್ಯಪ್ ಥರ ಒಂದು ಆಪ್ಷನ್ ಇದೆಯಲ್ಲ, ಯುವ ಸ್ಫೂರ್ತಿ ವೆಂಚರ್ಸ್ ಅಂತ ಬಂದಿದೆ. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೇರವಾಗಿ ಓಪನ್ ಮಾಡ್ಬೋದು. ಈಗ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ ನೋಡಿ, ನೇರವಾಗಿ ಓಪನ್ ಆಯಿತು. ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಲಾಗಿನ್ಗೆ ಹೋದರೆ ನೇರವಾಗಿ ಲಾಗಿನ್ ಆಗುತ್ತೆ. ಲಾಗಿನ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಲಾಗಿನ್ ಪೇಜ್ಗೆ ಬರುತ್ತೆ. ಇಲ್ಲಿ ನಮ್ಮದು ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕಿ ನಾವು ನಮ್ಮ ಐಡಿಯನ್ನು ಇಲ್ಲಿ ಯೂಸರ್ ID, ಇಲ್ಲಿ ಪಾಸ್ವರ್ಡನ್ನು ಹಾಕಿದರೆ ಇಲ್ಲಿ ಲಾಗಿನ್ ಕೊಟ್ಟರೆ ID ಲಾಗಿನ್ ಆಗುತ್ತೆ. ಇದು ತುಂಬ ಸುಲಭ ಆಗುತ್ತೆ. ಬಿಸ್ನೆಸ್ ಮಾಡಲಿಕ್ಕೆ ನಮ್ಮ ಟೈಮನ್ನು ಸೇವ್ ಮಾಡುತ್ತೆ. ಇದು ಹೋಮ್ ಸ್ಕ್ರೀನನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು.